ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಆರ್.ಎಸ್. ಹನುಮಂತಪ್ಪರವರಿಂದ ಮುಳಬಾಗಿಲಿನಲ್ಲಿ 133ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ. ವಾರ್ತೆಗಳ ವಿವರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಪ್ರಯುಕ್ತ ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹನುಮಂತಪ್ಪನವರು ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಕುರಿತು ಕಾಂಗ್ರೆಸ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಲು ನೆಹರು 2 ಬಾರಿ ಪ್ರಚಾರಕ್ಕೆ ಬಂದು ಅವರ ವಿರುದ್ಧ ಪಿತೂರಿ ನಡೆಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋಲಲು ಕಾರಣರಾದರು. ಅಂಬೇಡ್ಕರ್ ಅವರು ನಿಧನ ಹೊಂದಿದ ಬಳಿಕ ಅವರಿಗೆ ದಿಲ್ಲಿಯಲ್ಲಿ 6ಕ್ಕೆ 3 ಅಡಿ ಜಾಗ ನೀಡದೆ ಗಾಂಧಿ ಕುಟುಂಬಕ್ಕೆ 50ರಿಂದ 60 ಎಕರೆ ಜಾಗ ನೀಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕ ಹಾಗೂ ಚರಿತ್ರೆಗೆ ಧಕ್ಕೆ ಬರುವಂತೆ ಮಾಡುವಂತೆ ಅಂದಿನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಆದ್ದರಿಂದ ನಾವೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಧಿಕ್ಕರಿಸಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ NDA ಸರ್ಕಾರವನ್ನು ಬೆಂಬಲಿಸೋಣ ಎಂದು ಕರೆ ನೀಡಿದರು. ವರದಿ ಪರ್ವೀಜ್ ಅಹಮದ್. ಏನಂತಂದ್ರೆ ನಮ್ಮ ಜಾಬಿಂದನೇ ತೆಗೆದು ಇನ್ನೊಬ್ಬರು ದುಡ್ಡು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ದಲಿತ ಸಮುದಾಯಕ್ಕೋಸ್ಕರ, ಪ್ರಗತಿಗೋಸ್ಕರ, ಅವರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿದ್ದಂಥ SCP TSP ಹಣದಲ್ಲಿ ಒಂದು ಬಾರಿ ಏನು ಮಾಡ್ತಾರೆ, ಕಳೆದ ವರ್ಷ 11,000 ಕೋಟಿಯನ್ನು ಅದರಲ್ಲಿ ಅಕ್ರಮವಾಗಿ ಅದನ್ನು ಸಂವಿಧಾನಬದ್ಧವಾಗಿ ಅದನ್ನು ಬಳಕೆ ಮಾಡೋಕ್ಕೆ ಬರಲ್ಲ, ಬೇರೆದಕ್ಕೆ SCP TSP ಮೀಸಲಿಟ್ಟಿರ್ತಕ್ಕಂಥ ಹಣನ ಅದಕ್ಕೆ ಖರ್ಚು ಮಾಡಬೇಕಂತಿದೆ. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅದೇನೋ ಹೇಳ್ತಾರಲ್ಲ, ಮೇಲೆ ಬಸಪ್ಪ ಒಳಗಡೆ ವಿಷಪ್ಪ ಅಂತ, ಆ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಏನು ಗ್ಯಾರಂಟಿ ಇದನ್ನ ಅವರು ಗ್ಯಾರಂಟಿಗಳನ್ನ ಜಾರಿಗೆ ಮಾಡಬೇಕು, ಅದು ಫುಲ್ಫಿಲ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ SCP TSP ಅಮೌಂಟಲ್ಲಿ ಲಾಸ್ಟ್ ಇಯರ್ ಏನು ಮಾಡಿದ್ರು 11,000 ಕೋಟಿ ಅದನ್ನ ದುರ್ಬಳಕೆ ಮಾಡ್ಕೊಂಡಿದ್ರು ಗ್ಯಾರಂಟಿಗಳಿಗೋಸ್ಕರ. ಮತ್ತು ಈ ವರ್ಷ 14 ಟೋಟಲ್ 25,000 ಕೋಟಿನ ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಅವ್ರ ಇಡೀ ಜಾಯಮಾನ ಕಾಂಗ್ರೆಸ್ ಪಕ್ಷದ್ದು ಅದು ಮಾಮೂಲಿ ಆಗ್ಬಿಟ್ಟಿದೆ. ಅವತ್ತು ಅಂಬೇಡ್ಕರ್ಗೆ ಅನ್ಯಾಯ ಮಾಡಿದ್ರು, ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರು. ಇವತ್ತು ಸಹಿತ ನಮಗೆ ಸಮುದಾಯಕ್ಕೆ ಇರ್ತಕ್ಕಂಥ ಹಣನ ಎತ್ಕೊಂಡೋಗಿ ಗ್ಯಾರಂಟಿಗಳಿಗೆ ಅವರು ಶೋಕಿಗೋಸ್ಕರ, ಅವರು ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಇಡೀ ದಲಿತ ಸಮುದಾಯ ಅದನ್ನು ಸಹಿಸಬಾರ್ದು. ಈಗಾಗಲೇ ದಲಿತ ಸಮುದಾಯ ಏನು ಹಿಂದೆ ಇತ್ತು, ದಲಿತರು ಅಂದ ತಕ್ಷಣ ಕಾಂಗ್ರೆಸ್ ಬೆಂಬಲಿತರು ಅಂತ ಹೇಳ್ಬಿಟ್ಟಿತ್ತು. ಆದರೆ ಅವರ ಮೋಸನ, ವಂಚನೆ, ಅವರೆಲ್ಲ ವಿಚಾರಗಳನ್ನ ತಗೊಂಡಿರ್ತಕ್ಕಂಥ ನಮ್ಮಲ್ಲಿ ಕೂಡ ದಲಿತ ಸಮುದಾಯ ಇವತ್ತು ದಿನ ತುಂಬ ಬುದ್ಧಿವಂತರಿದ್ದಾರೆ, ಈಸಿಯಾಗಿ ಇದು ಮಾಡಲ್ಲ. ನರೇಂದ್ರ ಮೋದಿರವರು ಬಂದ ಮೇಲೆ ಯಾವ ರೀತಿ ಸಂವಿಧಾನ ಗೌರವಿಸಿದ್ದಾರೆ, ಏನು ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಧನಾನಂದ ಸಂದರ್ಭ ಕಾಂಗ್ರೆಸ್ ಅವರು 3 ಅಡಿ 6 ಅಡಿ ಜಾಗ ಕೊಟ್ಟಿಲ್ಲ ಡೆಲ್ಲಿನಲ್ಲಿ. ಅದೇ ಡೆಲ್ಲಿ ಕೇಂದ್ರ ಸ್ಥಾನದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಅವರ ಡಾಕ್ಟರ್ ಬಾಬಾ ಸಾಹೇಬ್ ಹೆಸರಿನಲ್ಲಿ ಸ್ಮಾರಕ ಮಾಡಿರ್ತಕ್ಕಂಥ ನಾವೆಲ್ಲ ನೋಡ್ಬೋದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ಸ್ಥಳ ಆಗ್ಬೋದು, ವಿದ್ಯಾಭ್ಯಾಸ ಮಾಡಿದ ಸ್ಥಳ ಆಗ್ಬೋದು, ಅವರು ಬೌದ್ಧ ಧರ್ಮಕ್ಕೆ ದೀಕ್ಷೆ ತಗೊಂಡಂಥ ಸ್ಥಳ ಆಗ್ಬೋದು, ಮತ್ತು ಅವರು ನಿಧನ ಹೊಂದಂಥ ಸ್ಥಳ ಆಗ್ಬೋದು, ಮತ್ತು ಅವ್ರಿಗೆ ಶವ ಸಂಸ್ಕಾರ ಮಾಡಿರ್ತಕ್ಕಂಥ ಸ್ಥಳ ಆಗ್ಬೋದು. ಈ 5 ಸ್ಥಳಗಳನ್ನ ಗುರುತಿಸಿ ಪಂಚತೀರ್ಥ ಕ್ಷೇತ್ರಗಳನ್ನಾಗಿ ಮಾರ್ಪಟ್ಟು ಸಂವಿಧಾನಕ್ಕೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ಸ್ಥಾನಮಾನ ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ಮಾಡ್ತಾ ಇದ್ದಾರೆ ಬಂಧುಗಳೇ. ಮತ್ತೊಂದು ಇನ್ನೊಂದು ಕಾಂಗ್ರೆಸ್ ಅವರ ಬೂಟಾಟಿಕೆ ಮಾತುಗಳಿದ್ದಾವೆ. ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ಕಾರಣಕ್ಕೂ ಮೀಸಲಾತಿ ವಿರೋಧಿಗಳಲ್ಲ, ಸಂವಿಧಾನ ವಿರೋಧಿಗಳಲ್ಲ. ಆಗ ಅವ್ರು ಹೇಳ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಮೀಸಲಾತಿ ಕಿತ್ತಾಕ್ಬಿಡ್ತಾರಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅವರು. ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ಮೀಸಲಾತಿನ ಏನು 18% ಇತ್ತು, SCಗೆ 15%, STಗೆ 3% ಏನಿತ್ತು, ಈ ಇದರಲ್ಲಿ ಟೋಟಲ್ ಆಗಿ SC STಗೆ ಸರಿ 7% ಮೀಸಲಾತಿನ ಹೆಚ್ಚಿಗೆ ಮಾಡಿ ನಾವು ದಲಿತರ ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಸಾಬೀತು ಮಾಡಿರ್ತಕ್ಕಂಥ ನಾವೆಲ್ಲ ಕೆಲಸ. ಹಾಗಾಗಿ ದಲಿತ ಸಮುದಾಯ ಎಚ್ಚೆತ್ತುಕೊಂಡಿದೆ. ಯಾವುದೇ ಕಾರಣಕ್ಕೂ ಅವರು ಕೂಟಾಟಿಕೆ ಮಾತುಗಳಿಗೆ ಬೆರಗಾಗಲ್ಲ. ಇನ್ನು ಮುಂದೆ ಯಾವ ರೀತಿ ಕಾಂಗ್ರೆಸ್ಗೆ ಪಾಠ ಕಲಿಸಬೇಕು ಅದು ಆಲ್ರೆಡಿ ಶುರುವಾಗಿದೆ. 3ನೇ ಬಾರಿ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಗೆಲ್ಲೋದು ಶತಸಿದ್ಧ, 3ನೇ ಬಾರಿ ಪ್ರಧಾನಮಂತ್ರಿ ಆಗೋದು ಶತಸಿದ್ಧ. ಆದರೆ ನಮ್ಮ ಕೋಲಾರ ಜಿಲ್ಲೆಯಿಂದ ಏನು ನಮ್ಮ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಇದ್ದಾರೆ, ಆ ಮಲ್ಲೇಶ್ ಬಾಬು ಅವರಿಗೆ ನಮ್ಮ NDA ಅಭ್ಯರ್ಥಿ, ನಮ್ಮ ಸಿಟ್ಟಿಂಗ್ MP ಇದ್ರೂ ಸಹಿತ ರಾಜ್ಯ ಮತ್ತು ಕೇಂದ್ರ ನಾಯಕರ ವರಿಷ್ಠರ ನಿರ್ಧಾರಕ್ಕೆ ಬದ್ಧರಾಗಿ ನಮ್ಮ ಸಂಸದರು ಕೂಡ ಅದಕ್ಕೆ ತ್ಯಾಗ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಕಾಣಿಸ್ಬೋದು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಸಲ ನಿರ್ಧಾರ ತಗೊಂಡ ಮೇಲೆ ಯಾರು ಬೇರೆ ಮಾತಾಡೋಂಗಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಸಿಟ್ಟಿಂಗ್ MP ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿ ಮೈತ್ರಿ ಅಭ್ಯರ್ಥಿ ಪರವಾಗಿ ಪ್ರತಿದಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಓಡಾಡಿ ಮತಯಾಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಎಲ್ಲರೂ ಸಹ ನಿರ್ಧಾರ ಮಾಡಿದ್ದೀವಿ. ನಮ್ಮ ಮೈತ್ರಿ ಅಭ್ಯರ್ಥಿ ಪರವಾಗಿ ಪ್ರತಿ ಹಳ್ಳಿಗೂ ಹೋಗಿ ತಾಲೂಕು ಹೋಗಿ ಮತಯಾಚನೆ ಮಾಡಿ ಅವ್ರನ್ನ ಅತ್ಯಧಿಕ ಮತಗಳ ಅಂತರದಿಂದ ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸಿ ಅವ್ರನ್ನ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ
ಮುಖ್ಯಮಂತ್ರಿ ಆಗೋದಕ್ಕೆ ನಮ್ಮ ಜಿಲ್ಲೆಯಿಂದ ಕೂಡ ಒಬ್ಬ ವ್ಯಕ್ತಿ ಕೈ ಎತ್ತೋರಿಕೆ ಮಾಡಬೇಕಂತ ಕೆಲಸ ಮಾಡ್ತಾ ಇದ್ದೀವಿ. ಭಾರತ್ ಮಾತಾ ಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜೈ ಭೀಮ್, 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 ಭಾರತ್ ಮಾತಾ ಕಿ